ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಕರ್ಜಿಗಿ. ಯಾವುದೇ ಒಂದು ಚರ್ಚೆ, ಡಿಬೇಟ್ ಮತ್ತೊಂದು ನಡೀತಾ ಇದ್ದರೆ ಒಂದು ಮಾತನ್ನು ಅಂಬೇಡ್ಕರ್ ಅವರ ಕುರಿತಾಗಿ ಪದೇ 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 ಹೇಳಲಾಗ್ತದೆ. ಆ ವಿಷಯವನ್ನು ಇವತ್ತು ನಿಮ್ಮೆದುರಿಗೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಏನಂದರೆ, ಅಂಬೇಡ್ಕರ್ ಅವರು ಮೀಸಲಾತಿಯನ್ನು 10 ವರ್ಷಕ್ಕೆ ಸೀಮಿತ ಮಾಡಿದರು. 10 ವರ್ಷದ ನಂತರ ಮೀಸಲಾತಿಯನ್ನು ತೆಗೆದುಹಾಕಬೇಕು ಅನ್ನೋ ಮಾತನ್ನು ಪ್ರತಿ ಎಲ್ಲ ಪಕ್ಷಗಳ ವಕ್ತಾರರು, ಹಾಗೆ ಕಾನ್ಸ್ಟಿಟ್ಯೂಷನ್ ತಜ್ಞರು ಮತ್ತು ಟಿ ವಿ ಆ್ಯಂಕರ್ಗಳು, ಹಾಗೆ ನಾವು ಒಂದು ಸಂಘಟನೆಯ ಪ್ರಮುಖರು ಅಥವಾ ಸಂಘಟನೆಗಳ ನಾಯಕತ್ವ ವಹಿಸಿಕೊಂಡವರು ಹೇಳ್ತಾನೆ ಇರ್ತಾರೆ. ಏನಂತ ಅಂದರೆ, ಸ್ವತಂತ್ರ ಭಾರತದಲ್ಲಿ ಮೀಸಲಾತಿ ಕೇವಲ 10 ವರ್ಷಕ್ಕೆ ಸೀಮಿತವಾಗಿದೆ ಅಂಥೇಳಿ ಅಂಬೇಡ್ಕರ್ ಅವರು ಹೇಳಿದರು ಅಂಥೇಳಿ. ನಾನು ಒಂದು ಸಲಹೆ ಕೊಡ್ತೇನೆ, ಜೊತೆಗೆ ಅವ್ರಿಗೆ ಸಂವಿಧಾನವನ್ನು ಬೇಕಾದ್ರೆ ನಾನೇ ಕೊಡ್ತೇನೆ, ಓದಲಿ ಅವರು. ಸಂವಿಧಾನದಲ್ಲಿ ಯಾವತ್ತೂ ಹೇಳಿಲ್ಲ ಅವರು, ಅಥವಾ ಸಂವಿಧಾನದಲ್ಲಿ ಯಾವತ್ತೂ ಅದು ಚರ್ಚೆಗೆ ಬಂದಿಲ್ಲ. ಪಾರ್ಲಿಮೆಂಟ್ರಿ ಡಿಬೇಟ್ಸ್ ಈಗಲೂ ನಿಮಗೆ ನೆಟ್ಟಲ್ಲಿ ಸಿಗುತ್ತೆ. ಬಹುಶಃ ನೀವು ಅದನ್ನು ಕ್ರೋಢೀಕರಣ ಮಾಡಬಹುದು, ಸಿಗುತ್ತೆ, ಅಥವಾ ಓದಬಹುದು. ಆ ಪಾರ್ಲಿಮೆಂಟ್ರಿ ಡಿಬೇಟ್ಸಲ್ಲಿ ಸಮೇತ ಈ ಬಗ್ಗೆ ನೋಟ್ ಆಗಿದೆ. ಆ ಡಿಬೇಟ್ಸ್ ನಿಮಗೆ ನೆಟ್ಟಲ್ಲಿ ಸಿಗುತ್ತೆ, ಡೌನ್ಲೋಡ್ ಮಾಡ್ಕೊಂಡಾದರೂ ಓದಬಹುದು. ಏನಾಗ್ತಾ ಇದೆ, ಇವ್ರು ಏನು ಹೇಳ್ತಾರೆ, ಅಂಬೇಡ್ಕರ್ ಅವರು ಮೀಸಲಾತಿಯನ್ನು 10 ವರ್ಷಕ್ಕೆ ಸೀಮಿತ ಮಾಡಿದರು, 10 ವರ್ಷದ ನಂತರ ಮೀಸಲಾತಿಯನ್ನು ತೆಗಿಬೇಕು ಅಂತ ಹೇಳಿದರು ಅಂತೇಳಿ. ನಾನು ಸಂವಿಧಾನದ ಒಂದು ಪುಸ್ತಕವನ್ನು ಅಥವಾ ಮೂಲ ಪ್ರತಿಯನ್ನು ತಮಗೆ ಕೊಡ್ತೇನೆ, ಅದರೊಳಗೆ ಎಲ್ಲಾದರೂ ಇದ್ದರೆ ತೋರಿಸ್ಬಿಡಿ. ಒಂದನೇದ್ದು. ಎರಡನೇದ್ದು, ನಾನು ಅದನ್ನು ಯಾವುದೋ ಜಿದ್ದಿಗೆ ವಹಿಸ್ಕೊಂಡು ಹೇಳ್ತಾ ಇಲ್ಲ. ಆ ಬಗ್ಗೆ ಸಂವಿಧಾನದ ಏನು ಚರ್ಚೆಗಳು ನಡೆಯುತ್ತಲ್ಲ, ಏನು ಭವನದಲ್ಲಿ, ಆ ಚರ್ಚೆಗಳ ಪಾರ್ಲಿಮೆಂಟ್ರಿ ಡಿಬೇಟ್ಸ್ಗಳ ಒಂದು ಅಡಕವನ್ನು ಗಮನಿಸಿ ನಾನು ಹೇಳ್ತಾ ಇದ್ದೀನಿ ಭಾಳ ಎಚ್ಚರಿಕೆಯಿಂದ. ಅಲ್ಲಿ ಹೇಳ್ತಾರೆ, ರಾಜಕೀಯ ಮೀಸಲಾತಿ ಅಂಥೇಳಿ ಅವರು ವಾಕ್ಯವನ್ನು ಬಳಸ್ತಾರೆ. ಪೊಲಿಟಿಕಲ್ ರಿಸರ್ವೇಷನ್. ಈ ಪೊಲಿಟಿಕಲ್ ಮೀಸಲಾತಿ ಬಗ್ಗೆ ಮಾತಾಡ್ತಾ ಹೇಳ್ತಾರೆ ಅವರು, ಈ ಸಮುದಾಯಗಳು, ಈ ದಲಿತ ಸಮುದಾಯಗಳು ರಾಜಕೀಯ ಅಧಿಕಾರದಲ್ಲಿ ಹಿಂದುಳಿದಿವೆ, ಇವರಿಗೆ ಪೊಲಿಟಿಕಲ್ ಅವಕಾಶ ಬೇಕಾಗಿದೆ, ನಾಯಕತ್ವ ಬೇಕಿದೆ, ಅದಕ್ಕೋಸ್ಕರ ಈ ಪೊಲಿಟಿಕಲ್ ರಿಸರ್ವೇಷನ್ ಅಗತ್ಯತೆ ಇದೆ ಅಂತ ಹೇಳ್ತಾರೆ. ಆ ಮೀಸಲಾತಿ ಎಲ್ಲಿವರೆಗೂ ಬೇಕು ಅಂತ ಕೇಳ್ತಾರೆ ಅಂದರೆ, ಇದು ಪೂನಾ ಪ್ಯಾಕ್ಟಲ್ಲಿ ಬಹುಶಃ ಓದೋರಿಗೆ ಅರಿವಾಗುತ್ತೆ. ಎಲ್ಲಿವರೆಗೂ? 10 ವರ್ಷಗಳ ಕಾಲ ಬೇಕು ಅಂತ ಹೇಳ್ತಾರೆ. ಆದರೆ ಈ ಬಂದಂಥ ಯಾವುದೇ ಇರ್ಬೋದು ಸರ್ಕಾರ, ಬಂದಂಥ ಸರ್ಕಾರಗಳು ರಾಜಕೀಯ ಮೀಸಲಾತಿಯನ್ನು ಪ್ರತಿ 10 ವರ್ಷಕ್ಕೊಮ್ಮೆ ಹೆಚ್ಚಿಗೆ ಮಾಡ್ತಿದ್ದಾವೆ ಹೊರತು, ಅದನ್ನು ಕಂಟಿನ್ಯೂ ಮಾಡ್ತಿದ್ದಾವೆ ಹೊರತು ಅದನ್ನು ತೆಗಿತಾ ಇಲ್ಲ. ಬಹುಶಃ ನಾವು ಕೂಡ ರಾಜಕೀಯ ಮೀಸಲಾತಿಯನ್ನು ಕಡೆಗಣಿಸಬೇಕಾದ ಅನಿವಾರ್ಯತೆ ಇದೆ. ಕಾರಣ, ಶಿಕ್ಷಣದಲ್ಲಿ ಮೀಸಲಾತಿ, ಸರ್ಕಾರಿ ನೌಕರಿಯಲ್ಲಿ ಮೀಸಲಾತಿಯನ್ನು ಈಗ ತೆಗಿತಾ ಇದೆ, ಅದು ಖಾಸಗೀಕರಣದ ಮೂಲಕ. ಬಹುಶಃ ಈ 2 ವಿಭಾಗದಲ್ಲಿ ಮೀಸಲಾತಿ ಸಿಕ್ಕಿದ್ದೇ ಆದರೆ ಒಳ್ಳೆಯ IAS, IPS, ಒಳ್ಳೆಯ ಡಾಕ್ಟರ್ಸ್, ಒಳ್ಳೆಯ ಪೊಲೀಸ್ ಆಫೀಸರ್ಸ್, ಲಾಯರ್ಸ್ ಕ್ರಿಯೇಟ್ ಆಗ್ತಾರೆ. ಅದು ಹಿಂದುಳಿದ, ದಲಿತ, ಅಲ್ಪಸಂಖ್ಯಾತರ ವಿಭಾಗದಲ್ಲಿ. ಈ ಶಿಕ್ಷಣದ ವಿಭಾಗದಲ್ಲಿನ, ಅಲ್ಲದೆ ಸರ್ಕಾರಿ ನೌಕರಿಯಲ್ಲಿನ ಮೀಸಲಾತಿಯನ್ನು ತೆಗೆಯಲಾಗ್ತಾ ಇದೆ, ಆದರೆ ರಾಜಕೀಯ ಮೀಸಲಾತಿಯನ್ನು ಕೊಡಲಾಗ್ತಾ ಇದೆ. ಇದರ ಹಿಂದಿರೋ ಉದ್ದೇಶ ಏನಂದರೆ, ರಾಜಕೀಯ ಮೀಸಲಾತಿ ಶಿಕ್ಷಣ ಮತ್ತು ಸರ್ಕಾರಿ ನೌಕರಿ ಇಲ್ಲದೆ ಹೋದರೆ ಬಹುಶಃ ಆಡಳಿತ ಯಂತ್ರ
ಶಿಕ್ಷಣದ ಜ್ಞಾನ ಇಲ್ಲ ಅಂದರೆ ಅಧಿಕಾರ ಚಲಾಯಿಸುವ ಬುದ್ಧಿಮತ್ತೆ ಇಲ್ಲದೆ ಹೋಗುತ್ತೆ. ಈ ದೃಷ್ಟಿಕೋನದಿಂದ ಶಿಕ್ಷಣ ಹಾಗೂ ನೌಕರಿಯಲ್ಲಿನ ಮೀಸಲಾತಿಯನ್ನು ತೆಗೆದು ರಾಜಕೀಯದಲ್ಲಿ ಅತಿ ಹೆಚ್ಚು ಒತ್ತು ಕೊಡಲಾಗ್ತಾ ಇದೆ. ರಾಜಕೀಯದಲ್ಲಿ ಅತಿ ಹೆಚ್ಚು ಒತ್ತು ಕೊಡುವ ಉದ್ದೇಶ ಏನಂದರೆ, ಅಲ್ಲಿ ಅವರ ಹಿಂಬಾಲಕರು ಅಥವಾ ಗುಲಾಮರು ಅಥವಾ ಭಕ್ತರು ಬೇಕೇ ಹೊರತು ಅವರಿಗೆ ಪ್ರಶ್ನೆ ಮಾಡುವಂತಹ ಸುಶಿಕ್ಷಿತ ಅಥವಾ ಸುಶಿಕ್ಷಿತರಲ್ಲಿ ಅವಕಾಶವಾದಿತನ ಬಿಟ್ಟು ಪ್ರಶ್ನೆ ಮಾಡುವ ಲೀಡರ್ಗಳು ಬೇಕಾಗಿಲ್ಲ. ಆದ್ದರಿಂದ ರಾಜಕೀಯ ಮೀಸಲಾತಿಯನ್ನು ಕೊಡಲಿಕ್ಕೆ ಇಷ್ಟಪಡ್ತಾರೆ. ಈ ರಾಜಕೀಯ ಮೀಸಲಾತಿ ನಮಗೂ ಬೇಡ, ತೆಗೆದು ಬಿಡೋಣ ಇದನ್ನು. ಆದರೆ ಶಿಕ್ಷಣ ಹಾಗೂ ನೌಕರಿಯಲ್ಲಿನ ಮೀಸಲಾತಿಯನ್ನು ಹೆಚ್ಚಿಗೆ ಮಾಡಬೇಕು. ಶಿಕ್ಷಣದಲ್ಲಿ ಎಷ್ಟು ಮೀಸಲಾತಿ ಕೊಡ್ತೀವಲ್ಲ ಆ ಸಮುದಾಯಗಳು ಪ್ರತಿನಿಧಿತ್ವ ಹೆಚ್ಚಿಗೆ ಆಗುತ್ತೆ. ನನ್ನ ಅನೇಕ ಗೆಳೆಯರು ನನ್ನ ಜೊತೆಗೆ ಫೇಸ್ಬುಕ್ಕು ವಾಟ್ಸಪ್ನಲ್ಲಿ ಚರ್ಚೆ ಮಾಡ್ತಾ ಹೇಳ್ತಾರೆ. ಅವರು ಒಳ್ಳೆ ನಾಲೆಜ್ ಇರ್ತಕ್ಕಂಥವ್ರು, ಒಂದು ಸಮಾಜದ ಕಳಕಳಿಯನ್ನಿಟ್ಟುಕೊಂಡು ಚರ್ಚೆ ಮಾಡುವಂಥವ್ರು, ಯಾವುದೇ ದುರುದ್ದೇಶ ಅಲ್ಲ. ಅವರೆಲ್ಲ ಚರ್ಚೆ ಮಾಡುವಾಗ ಹೇಳ್ತಾರೆ, ಇಲ್ಲ ಅಂಬೇಡ್ಕರ್ ಅವರು 10 ವರ್ಷಕ್ಕೆ ಮೀಸಲಾತಿಯನ್ನು ಹೇಳಿದರು, ಇನ್ನೂ ಕಂಟಿನ್ಯೂ ಮಾಡ್ತಾ ಇದ್ದಾರೆ, ಇದು ತಪ್ಪು, ರಿಸರ್ವೇಷನ್ನ ತೆಗಿಬೇಕು ಅಂತೇಳಿ. ಸ್ವಾಮಿ, ನಾನು ಪಾರ್ಲಿಮೆಂಟ್ರಿ ಡಿಬೇಟ್ಸ್ ಬಗ್ಗೆನೇ ಹೇಳ್ತಾ ಇರೋದು, ಪುನಃ ಫ್ಯಾಕ್ಟ್ ಬಗ್ಗೆನೇ ಹೇಳ್ತಾ ಇರೋದು. ಒಂದು ಸಾರಿ ಓದಿ ನೀವು. ಅದರಲ್ಲಿ ಈ ರಾಜಕೀಯ ಮೀಸಲಾತಿ ಬಗ್ಗೆ ಪ್ರಸ್ತಾಪ ಇದೆಯೇ ಹೊರತು ಶಿಕ್ಷಣ ಹಾಗೂ ಸರ್ಕಾರಿ ನೌಕರಿಯಲ್ಲಿನ ಮೀಸಲಾತಿಯ ಬಗ್ಗೆ ಯಾವತ್ತೂ ಪ್ರಸ್ತಾಪ ಬಂದಿಲ್ಲ. ಮೀಸಲಾತಿ ಅನ್ನೋದು ರಾಜಕೀಯ ಮೀಸಲಾತಿ 10 ವರ್ಷಕ್ಕೆ ಸೀಮಿತವಾಗಿರಬೇಕು ಅನ್ನೋದು ಅಂಬೇಡ್ಕರ್ ಅವರ ವಾದ ಆಗಿತ್ತು. ಅದನ್ನು ನಾವು ಸಪೋರ್ಟ್ ಮಾಡೋಣ, ಅದನ್ನು ತೆಗಿಲಿಕ್ಕೆ ಒತ್ತಾಯನೂ ಮಾಡೋಣ. ಅದರ ಜೊತೆಗೆ ಪುನಃ ಫ್ಯಾಕ್ಟಲ್ಲಿ ಇನ್ನೂ ಒಂದಿಷ್ಟು ಅಂಶಗಳಿದ್ವಲ್ಲ, ಅದು ಒಂದು ಮೀಸಲಾತಿಯನ್ನು 10 ವರ್ಷಕ್ಕೆ ತೆಗೆದು ಬಿಡಬೇಕು ಅಂತ ಮಾತಾಡ್ತಿರಲ್ಲ, ನಾನು ಒಂದು ಹಾಗೆ ಹೇಳ್ತೇನೆ. ಪುನಃ ಫ್ಯಾಕ್ಟ್ನಲ್ಲಿ ಚರ್ಚೆ ಆಗಿರ್ತಕ್ಕಂಥ ಅದರಲ್ಲಿ ವಿಶೇಷವಾಗಿ 2 ಮತದಾನರ ಪ್ರಸ್ತಾಪ ಇಟ್ಟಿದ್ದರು ದಲಿತ ಸಮುದಾಯಕ್ಕೆ. ಅದನ್ನು ಲಾಗು ಮಾಡಿ, ಅದನ್ನು ತೊಗೊಂಬನ್ನಿ. ಜೊತೆಗೆ ಸಪ್ರೇಟ್ ಮತದಾನ ವ್ಯವಸ್ಥೆಯನ್ನು, ಈಗ ಹೇಗಂದರೆ ದಲಿತ ಸಮುದಾಯದ ನಾಯಕನನ್ನು ದಲಿತ ಸಮುದಾಯದವರೇ ಆರಿಸುವಂಥ ಒಂದು ಅವಕಾಶವನ್ನು ಮಾಡಿಕೊಡಿ ಅಂತಂದು ಹೇಳಿ ಅವರು ಒಂದು ಪ್ರಸ್ತಾಪ ಇಟ್ಟಿದ್ದರು. ಅದರ ಮುಂದಿನ ಭಾಗವೇ 2 ಮತದಾನದ ವ್ಯವಸ್ಥೆ, 2 ಮತದ ಅವಕಾಶ. ಅದು ಪೂರ್ವ ಆಲೋಚನೆ ಮಾಡಿವೆ, ಮುಂದೆ ಏನಾಗಬಹುದು ಅನ್ನೋ ಆಲೋಚನೆ ಮಾಡಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಆ ಪ್ರಸ್ತಾಪ ಇಟ್ಟಿದ್ದರು. ಬಹುಶಃ ಇವತ್ತೇನಾಗ್ತಾ ಇದೆ, ರಾಜಕೀಯದಲ್ಲಿ ಮೀಸಲಾತಿ ಕಂಟಿನ್ಯೂಸ್ ಮಾಡ್ತಾ 2 ಮತದಾನದ ಹಕ್ಕು ಕೊಡದೇನೆ ಸಪ್ರೇಟ್ ಚುನಾವಣಾ ವ್ಯವಸ್ಥೆಯನ್ನು ಈ ಸಮುದಾಯಗಳಿಗೆ ಮಾಡ್ದೇ ಏನಾಗ್ತಾ ಇದೆ, ದಲಿತ ಸಮುದಾಯದ ನಾಯಕರನ್ನು ದಲಿತರು ಪ್ರತಿನಿಧಿಸಿ ಅವರನ್ನೇ ತರಬೇಕಾಗಿತ್ತು. ಬೇರೆ ಸಮುದಾಯದವರು ಚುನಾಯಿಸ್ತಾ ಇರೋದ್ರಿಂದ, ವೋಟ್ ಹಾಕ್ತಾ ಇರೋದ್ರಿಂದ ತಮಗೆ ಬೇಕಾದಂಥ ಲಾಲುಗಳನ್ನು ಅಥವಾ ಬಕೆಟ್ ಹಿಡಿಯೋರನ್ನು ಅಥವಾ ಅವಕಾಶವಾದಿಗಳನ್ನು ಅಥವಾ ಅಂಬೇಡ್ಕರ್ ಸಿದ್ಧಾಂತವನ್ನೇ ವಿರೋಧ ಮಾಡುವಂತಹ, ಅಂಬೇಡ್ಕರ್ ಹೆಸರಲ್ಲಿ ಮತ ಕೇಳಿ ಅವರ ಸಿದ್ಧಾಂತಕ್ಕೆ ಮಸಿ ಬೆಳೆಯುವಂತಹ ರಾಜಕೀಯ ನಾಯಕರು ನಿರ್ಮಾಣ ಆಗ್ತಾ ಇದ್ದಾರೆ. ಬಹುಶಃ ಅಂದಿನ ಅವರ ಆಲೋಚನೆ ಎಷ್ಟಿರಬೇಕು ಅಂದರೆ ಅಂಬೇಡ್ಕರ್ ಅವ್ರದ್ದು, ಮುಂದೆ ಈ ರೀತಿ ಆಗುತ್ತೆ ಅನ್ನೋ ಕಲ್ಪನೆಯನ್ನು ಇಟ್ಕೊಂಡೇ ಒಂದು ಮಾತು ಹೇಳ್ತಾರೆ. ಸಂವಿಧಾನ ರಚನಾ ಸಮಿತಿ ಆದ ನಂತರ ಚರ್ಚೆಯಲ್ಲಿ, ದೇಶಕ್ಕೆ ನಾವು ಬಹುದೊಡ್ಡ ಒಳ್ಳೆಯ ಸಂವಿಧಾನವನ್ನೇ ಕೊಟ್ಟಿದ್ದೀವಿ, ಅದನ್ನು ಸಂವಿಧಾನವನ್ನು ಕಾರ್ಯಗತ ತರುವ ಸರ್ಕಾರದ ಮೇಲೆ ಅದು ಸಂವಿಧಾನ ಹೇಗೆ ಬಳಕೆ ಆಗುತ್ತೆ, ಅದರದ ಮಹತ್ವ ತಿಳಿಯುತ್ತೆ ಅಂಥೇಳಿ. ಸರ್ಕಾರ ಕೆಟ್ಟದ್ದಾಗಿದ್ದರೆ ಸಂವಿಧಾನ ಕೆಟ್ಟದಾಗಿ ಕಾಣುತ್ತೆ, ಸರ್ಕಾರ ಒಳ್ಳೆಯದಾಗಿದ್ದರೆ ಸಂವಿಧಾನ ಒಳ್ಳೆಯದಾಗಿ ಕಾಣುತ್ತೆ. ಆದ್ದರಿಂದ 153 ದೇಶಗಳ ಸಂವಿಧಾನದ
ದೀರ್ಘ ಅಧ್ಯಯನದ ನಂತರ ವಿಶ್ವದ ಶ್ರೇಷ್ಠ 5 ವಿದ್ವಾಂಸರಲ್ಲಿ 3ನೇಯವರಾಗಿರ್ತಕ್ಕಂಥ ಅಂಬೇಡ್ಕರ್ ಅವರು ಅಷ್ಟು ಅಧ್ಯಯನ ಮಾಡಿ ಸಂವಿಧಾನ ಬರೀತಾರಲ್ಲ, ಅಲ್ಲಿಯ ಅಧ್ಯಯನ ಮಾಡಿ ಇಲ್ಲಿ ನಮ್ಮ ದೇಶಕ್ಕೆ ಯಾವ ರೀತಿ ಅದನ್ನು ಅಪ್ಲೈ ಮಾಡಿದರೆ ಅನುಕೂಲ ಆಗುತ್ತೆ ಅನ್ನೋ ಆಲೋಚನೆಯಲ್ಲಿ ಮಾಡಿದಾರಲ್ಲ, ಅದು ಅಷ್ಟು ಸುಲಭವಾಗಿ ನೆಗ್ಲೆಕ್ಟ್ ಮಾಡುವಂಥ ವಿಷಯ ಅಲ್ಲ ಸರ್. ನಾನು ನನ್ನ ಅನೇಕ ಮಿತ್ರರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ದಯಮಾಡಿ ಪೂರ್ವಾಗ್ರಹ ಪೀಡಿತರಾಗಿ ಅಥವಾ ಯಾರೋ ಭಾಷಣ ಹಾಗೂ ಪುಸ್ತಕದಲ್ಲಿ ಬರೆದಿದ್ದಾರೆ ಅನ್ನೋ ಕಾರಣಕ್ಕೆ ಬೇಡ. ಪಾರ್ಲಿಮೆಂಟ್ರಿ ಡಿಬೇಟ್ಸ್ ನಮ್ಮ ಮುಂದಿದೆ, ಫುನಾಫ್ಯಾಕ್ಟ್ ನಮ್ಮ ಮುಂದಿದೆ, ಅದನ್ನು ಓದೋಣ. ಅದರಲ್ಲಿ ಏನು ಹೇಳಲಿಕ್ಕೆ ಹೋಗಿದ್ದಾರೆ, ಏನಾಗಿದೆ ಅಂತ ತಿಳ್ಕೊಳ್ಳೋಣ. ರಾಜಕೀಯ ಮೀಸಲಾತಿ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಹೊರತು ಅವರು ಮೀಸಲಾತಿ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಔದ್ಯೋಗಿಕವಾಗಿ, ಆಡಳಿತಾತ್ಮಕವಾಗಿ ಯಾವುದೇ ಕಾರಣಕ್ಕೂ ಪ್ರಸ್ತಾಪ ಮಾಡಿಲ್ಲ. ಇದರ ಬಗ್ಗೆ ನಿಜವಾದ ನಾಗರಿಕರಾದರು, ಭಾರತೀಯ ನಾಗರಿಕರಾದವರು ತಿಳ್ಕೊಳ್ಳೇಬೇಕಾದ ಅನಿವಾರ್ಯತೆ ಇದೆ. ತಿಳ್ಕೊಂಡು ಈ ದೇಶಕ್ಕೆ ಏನು ಬೇಕು, ಈ ದೇಶ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೇಗೆ ನಡಿಬೇಕು, ನನ್ನ ಜೊತೆಗಿರ್ತಕ್ಕಂಥ ಸಹೋದರ ಅಥವಾ ಮನೆ ಪಕ್ಕದವನು ಯಾವ ಜಾತಿಯವನು, ಯಾವ ಧರ್ಮದವನು ಅನ್ನುವುದನ್ನು ಮನಸ್ಸಿಗೆ ತೆಗೆದುಕೊಳ್ಳದೆ, ಪ್ರಲೋಭನೆಗೆ ಒಳಗಾಗದೆ ಒಂದು ದೇಶದ ಪ್ರಜೆಯಾಗಿ ಎಲ್ಲರೂ ನಮ್ಮವರೇ, ಎಲ್ಲರೂ ನಾವೇ ಅನ್ನೋ ದೃಷ್ಟಿಕೋನದಿಂದ ಬದುಕಬೇಕಾಗಿದೆ. ಅಂಬೇಡ್ಕರ್ ಅವರ ಆ ರಾಜಕೀಯ ಮೀಸಲಾತಿಯನ್ನು 10 ವರ್ಷಕ್ಕೆ ಸೀಮಿತಗೊಳಿಸಿದ್ದಾರೆ ಅನ್ನೋದನ್ನೇ ಮೀಸಲಾತಿಯನ್ನು 10 ವರ್ಷಕ್ಕೆ ತೆಗಿಬೇಕು ಅನ್ನೋಂಥ ಪೂರ್ವಾಗ್ರಹ ಪೀಡಿತ ಮನಸ್ಥಿತಿಯವರು, ಅಥವಾ ಅದನ್ನೇ ಅವ್ರು ಹೇಳಿದ್ರು ಅಂತ ಹೇಳಿಕೊಂಡು ಎಲ್ಲ ವ್ಯವಸ್ಥೆಯಲ್ಲಿ ಮೀಸಲಾತಿ ತೆಗೀರಿ ಅನ್ನೋರು, ಒಂದೇ ಒಂದು ನೆನಪಿಟ್ಕೊಳ್ಳಿ, ಈ ದೇಶ 2000 ಕ್ರಿಸ್ತಪೂರ್ವ 2300ರಿಂದ ಹಿಡಿದು ಇಲ್ಲಿಯವರೆಗೂ ಸದ್ಯದವರೆಗೂ ವಿದೇಶಿಗರಿಂದನೇ ಆಡಳಿತಕ್ಕೊಳಪಟ್ಟಿದೆ. ನಾವು ಆರ್ಯರು ಬಂದರು, ಡಚ್ಚರು ಬಂದರು, ಗ್ರೀಕರು ಬಂದರು, ಪೋರ್ಚುಗೀಸರು ಬಂದರು, ಬ್ರಿಟಿಷರು ಬಂದರು, ಮುಸಲ್ಮಾನರು ಬಂದರು ಹೇಳ್ತಾ ಇದ್ದೀವಿ. ಆದರೆ ಆರ್ಯ ಮೂಲ ಸಂತತಿ ಈಗಲೂ ಅವರೇ ಆಡಳಿತ ಮಾಡ್ತಾಯಿದ್ದಾರೆ. ಈ ದೇಶದ ಮೂಲ ನಿವಾಸಿಗಳನ್ನು ಆಡಳಿತ ವ್ಯವಸ್ಥೆಯಲ್ಲಿ ತೊಡಗಿಸ್ಕೊಳ್ತಾ ಇಲ್ಲ, ಅವರನ್ನು ಬಲಿಕಾ-ಬಕರ ಮಾಡಲಾಗ್ತಾ ಇದೆ. ಈ ರಾಜಕೀಯ ವ್ಯವಸ್ಥೆಯ ಹಿಂದಿರುವ ದುರುದ್ದೇಶ, ಉದ್ದೇಶ ಅಥವಾ ರಾಜಕೀಯ ಅಧಿಕಾರದ ಹಪಹಪಿತನ ಅರ್ಥ ಮಾಡ್ಕೊಳ್ಳದೆ ಹೋದರೆ ಬಹುಶಃ ಈ ದೇಶದ ಬಹುಶಃ 5,000 ವರ್ಷಗಳ ಕಾಲ ಮೂಲ ನಿವಾಸಿಗಳಿಂದ ಆಡಳಿತ ಮಾಡದೇ ಇದ್ರೂ ಈ ದೇಶದ ಮೂಲ ಸಂಸ್ಕೃತಿ ಹಾಳಾಗಿಲ್ಲ. ಈ ದೇಶದ ಪದ್ಧತಿಗಳು, ಸಂಪ್ರದಾಯಗಳು ಹಾಳಾಗಿಲ್ಲ, ವಿಭಿನ್ನತೆ ಹಾಳಾಗಿಲ್ಲ. ಅದು ಈ ದೇಶದ ತಾಕತ್ತು. ಮೂಲ ನಿವಾಸಿಗಳು ಅಷ್ಟು ಗಟ್ಟಿತನದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತಿಗೂ ಮೂಲ ನಿವಾಸಿಗಳ ಒಂದು ಗಟ್ಟಿತನ ಏನಂದರೆ ಹೋರಾಟ ಮನೋಭಾವ. ಆದ್ದರಿಂದ ಈ ಯಾವುದೋ ಒಂದು 70 ವರ್ಷಗಳಲ್ಲಿ ಸಂವಿಧಾನ ಏನು ಬದಲಾವಣೆ ಮಾಡಿದೆ ಅನ್ನೋದು ಬಹಳ ಜನಕ್ಕೆ ಗೊತ್ತಿದೆ. ಒಂದು ಹಂತದಲ್ಲಿ ಮುಟ್ಟಿಸಿಕೊಳ್ಳದವರು ಇಂದು ಮುಟ್ಟಿಸಿಕೊಳ್ಳುವವರಾಗುವವರೆಗೂ ಕೆಲಸ ಮಾಡಿದೆ. ಈಗ ವೈಟ್ ಕಾಲರ್ ರಾಜಕಾರಣ ನಡೆದಿದೆ. ಸಾಮಾಜಿಕ ಸ್ಥಾನಮಾನಗಳಲ್ಲಿ ಅವಕಾಶ ಸಿಗ್ತಾ ಇಲ್ಲ. ಬಾಲಬಡುಕರನ್ನು, ಬಕೆಟ್ ಹಿಡಿಯುವವರನ್ನು, ಜಿ ಹುಜೂರ್ ಅನ್ನುವವರನ್ನು, ರಾಜಕೀಯ ನಾಯಕರನ್ನು ಈ ಸಾಮಾಜಿಕ ಮುಖ್ಯ ಸ್ತರಗಳಲ್ಲಿ, ಧಾರ್ಮಿಕ ಕೇಂದ್ರಗಳಲ್ಲಿ ಅಥವಾ ಸಂಘ ಸಂಸ್ಥೆಗಳ, ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರನ್ನಾಗಿ ಮಾಡಿಕೊಳ್ಳಾಗ್ತಾ ಇದೆ. ಪ್ರಶ್ನೆ ಮಾಡುವಂಥ ಸುಶಿಕ್ಷಿತ ಪ್ರಶ್ನೆ ಮಾಡುವಂಥ ಯಾವುದೇ ಯುವಕರನ್ನು ಅಥವಾ ನಾಯಕರನ್ನು, ದಲಿತ ನಾಯಕರನ್ನು ಮುನ್ನೆಲೆಗೆ ತರುವುದಿಲ್ಲ. ಇದು ಸಮಾಜದಲ್ಲಿರ್ತಕ್ಕಂಥದ್ದು. ಇದನ್ನು ಅರ್ಥ ಮಾಡಿಕೊಂಡ್ರೆ ಸಮುದಾಯ ಎತ್ತ ಕಡೆ ಹೋಗ್ತಾ ಇದೆ ಅನ್ನೋದು ತಿಳಿಯುತ್ತೆ. ವೀಕ್ಷಕರೇ, ನಿಮ್ಮಲ್ಲಿ ನೆನಪಿರಲಿ, ಅಂಬೇಡ್ಕರ್ ಅವರು ರಾಜಕೀಯ ಮೀಸಲಾತಿ 10 ವರ್ಷಕ್ಕೆ ಅಂತ ಹೇಳಿದರೆ ಹೊರತು ಆರ್ಥಿಕ ಹಾಗೂ ಶೈಕ್ಷಣಿಕ
ಔದ್ಯೋಗಿಕ ಕ್ಷೇತ್ರದಲ್ಲಿ ಯಾವುದೇ ಕಾರಣಕ್ಕೂ ಹೇಳಿರಲಿಲ್ಲ. ಈ ಕ್ಷೇತ್ರದಲ್ಲಿ ಈ ಸಮುದಾಯಗಳು ಎಷ್ಟು ಪ್ರಭಾವಿಯಾಗಿ ಬೆಳೆಯುತ್ತವೆಯೋ ಸಮಾಜ ಜಾಗೃತಿ ಆಗುತ್ತೆ. ಸಮಾಜದ ಮುಖ್ಯಸ್ಥರುಗಳು ಆಡಳಿತ ವಿಭಾಗ ಹಾಗೆಯೇ ಅಧಿಕಾರಿಗಳ ವಿಭಾಗದಲ್ಲಿ ಮುನ್ನೆಲೆಗೆ ಬರ್ತಾರೆ. ಆದ್ದರಿಂದ ಶಿಕ್ಷಣ ಹಾಗೂ ಸರ್ಕಾರಿ ನೌಕರಿ ವಿಭಾಗದಲ್ಲಿ ಯಾವುದೇ ಕಾರಣಕ್ಕೂ ಮೀಸಲಾತಿ ಹಾಳಾಗಬಾರ್ದು. ಆಲ್ರೆಡಿ ನಿಮಗೆ ಗೊತ್ತಿಲ್ಲ, ಖಾಸಗೀಕರಣ ತರುವ ಮೂಲಕ ಈ ಮೀಸಲಾತಿಗೆ ಕೌಂಟರ್ ಆಗಲೇ ಪ್ರಾರಂಭ ಆಗಿದೆ 91ರಿಂದ ಒಂದು ಬೇಗಡೆ. ಆದರೆ ಮೀಸಲಾತಿ ಬೇಡ ಅಂತಿದ್ದ ಅಂಬೇಡ್ಕರ್ ರಾಜಕೀಯ ಮೀಸಲಾತಿ. ಇದರ ಬಗ್ಗೆ ತಮಗೆ ತಿಳಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾನೆ. ಜೈ ಭೀಮ್, ಜೈ ಭಾರತ್.